ಕಾಂಗ್ರೆಸ್ ಸರ್ಕಾರದಲ್ಲಿ ಮೂವರು ಡಿಸಿಎಂ ಆಗಬೇಕು ಅನ್ನುವ ವಿಚಾರ ಇದೇ ಮೊದಲೇನಲ್ಲ ಈ ಸುದ್ದಿ ಮುನ್ನೆಲೆಗೆ ಬಂದಿರೋದು. ಈಗ ಅಗೈನ್ 3 ಜನ ಡಿಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಮುದಾಯವಾರು 3 ಜನರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕೂಡ ಸಹಕಾರ ಸಚಿವ ರಾಜಣ್ಣ ಹೇಳಿದ್ರು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ ಸಮುದಾಯವಾರು 3 ಜನ ಡಿಸಿಎಂ ಅನ್ನ ಮಾಡಬೇಕು ಅಂತ ಹೇಳಿ ಲೋಕಸಮರಕ್ಕೆ ಅನುಕೂಲ ಆಗುತ್ತೆ. ನಾನು ಡಿಸಿಎಂ ಆಗಬೇಕು ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳ ಒತ್ತಡ ಇದೆ ಅಂತ ಹೇಳಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಮರದ ಹೊತ್ತಿನಲ್ಲಿ ಮತ್ತೆ ಡಿಸಿಎಂ ಬಿರುಗಾಳಿ ಈಗ ಹೊತ್ತಿಕೊಂಡಿದೆ. ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಸತೀಶ್ ಜಾರಕಿಹೊಳಿ ಅವರು ಸಮುದಾಯವಾರು 3 ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಭೇಟಿಯ ನಂತರ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಆ ಮಾತುಕತೆಯಲ್ಲ. ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಕೇಳಿದ್ದೀರಿ ಅನ್ನುವಂಥದ್ದು ಒಂದು. ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು. ನಾವೆಲ್ಲಿ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದು ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲೂ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡಲ್ಲ. ಅದು ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಕಾದು ನೋಡ್ಬೇಕಷ್ಟೆ. ನಿಮ್ಮ ಒತ್ತಡ ಇಲ್ಲ ಅಥವಾ ನಿಮ್ಮ ಆಸೆ ಇಲ್ಲ, ಅದು ಸಮುದಾಯ ಮತ್ತೊಂದು ಕಡೆ ಇರುವಂಥದ್ದು ಎಲ್ಲ ಕಡೆ ಇದ್ದೇ ಇರ್ತದೆ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಂಬಂಧಪಟ್ಟ ಮುಖಂಡರು, ಸ್ವಾಮೀಜಿ ಅವರು, ಆಯಾ ಮುಖಂಡರು, ಆಯಾ ಸಮುದಾಯದ ಮುಖಂಡರು ಒತ್ತಡ ಮಾಡ್ತಾನೆ ಇರ್ತಾರೆ. ಸೊ ಅದು ನಡೀತಾನೆ ಇದೆ ರಾಜಕೀಯದಲ್ಲಿ ಸಹಜವಾಗಿರುವಂಥ ಒಂದು ವ್ಯವಸ್ಥೆ. ಲೋಕಸಭಾ ಚುನಾವಣೆಗೆ 2 ರಿಂದ 3 ಡಿಸಿಎಂ ಆದರೆ ಒಳ್ಳೆಯದು ಅನ್ನುವಂಥದ್ದು ಒಂದು ಇಂಗಿತ ಇರುವಂಥ. ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಕೇಳಿದ್ದೀರಿ ಅನ್ನುವಂಥದ್ದು ಒಂದು. ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು. ನಾವೆಲ್ಲೂ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದು ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲೂ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡಲ್ಲ. ಅದು ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಕಾದು ನೋಡ್ಬೇಕಷ್ಟೆ. ನಿಮ್ಮ ಒತ್ತಡ ಇಲ್ಲ ಅಥವಾ ನಿಮ್ಮ ಆಸೆ ಇಲ್ಲ, ಅದು ಸಮುದಾಯ ಮತ್ತೊಂದು ಕಡೆ ಇರುವಂಥದ್ದು. ಎಲ್ಲ ಕಡೆ ಇದ್ದೇ ಇರ್ತದೆ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಂಬಂಧಪಟ್ಟ ಮುಖಂಡರು, ಸ್ವಾಮೀಜಿ ಅವರು, ಆಯಾ ಮುಖಂಡರು, ಆಯಾ ಸಮುದಾಯದ ಮುಖಂಡರು ಒತ್ತಡ ಮಾಡ್ತಾನೆ ಇರ್ತಾರೆ. ಸೊ ಅದು ನಡೀತಾನೆ ಇದೆ ರಾಜಕೀಯದಲ್ಲಿ ಸಹಜವಾಗಿರುವಂಥ ಒಂದು ವ್ಯವಸ್ಥೆ. ಲೋಕಸಭಾ ಚುನಾವಣೆಗೆ 2 ರಿಂದ 3 ಡಿಸಿಎಂ ಆದರೆ ಒಳ್ಳೆಯದು ಅನ್ನುವಂಥದ್ದು ಒಂದು ಇಂಗಿತ ಇರುವಂಥ. ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಕೇಳಿದ್ದೀರಿ ಅನ್ನುವಂಥದ್ದು ಒಂದು. ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು. ನಾವೆಲ್ಲೂ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದು ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲೂ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡಲ್ಲ. ಅದು ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಕಾದು ನೋಡ್ಬೇಕಷ್ಟೆ. ನಿಮ್ಮ ಒತ್ತಡ ಇಲ್ಲ ಅಥವಾ ನಿಮ್ಮ ಆಸೆ ಇಲ್ಲ, ಅದು ಸಮುದಾಯ ಮತ್ತೊಂದು ಕಡೆ ಇರುವಂಥದ್ದು. ಎಲ್ಲ ಕಡೆ ಇದ್ದೇ ಇರ್ತದೆ. ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಂಬಂಧಪಟ್ಟ ಮುಖಂಡರು, ಸ್ವಾಮೀಜಿ ಅವರು, ಆಯಾ ಮುಖಂಡರು, ಆಯಾ ಸಮುದಾಯದ ಮುಖಂಡರು ಒತ್ತಡ ಮಾಡ್ತಾನೆ ಇರ್ತಾರೆ. ಸೊ ಅದು ನಡೀತಾನೆ ಇದೆ ರಾಜಕೀಯದಲ್ಲಿ ಸಹಜವಾಗಿರುವಂಥ ಒಂದು ವ್ಯವಸ್ಥೆ. ಲೋಕಸಭಾ ಚುನಾವಣೆಗೆ 2 ರಿಂದ 3 ಡಿಸಿಎಂ ಆದರೆ ಒಳ್ಳೆಯದು ಅನ್ನುವಂಥದ್ದು ಒಂದು ಇಂಗಿತ ಇರುವಂಥ. ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಕೇಳಿದ್ದೀರಿ ಅನ್ನುವಂಥದ್ದು ಒಂದು. ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು. ನಾವೆಲ್ಲೂ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಎಕ್ಸ್ಕ್ಲೂಸಿವ್ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಮತ್ತೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಿರುವಂತ ಸಂದರ್ಭದಲ್ಲಿ ಈಗ 3 ಜನ ಡಿಸಿಎಂ ವಿಚಾರ ಮುನ್ನೆಲೆಗೆ ಬಂದಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲಿಗೆ ಸತೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತ ಈ ಮಾತು ಕಾಂಗ್ರೆಸ್ ಪಾಳೆಯಕ್ಕಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತ ಹೇಳಿಕೆ ಇದು. ಈಗ ಯಾವ ರೀತಿಯಾಗಿ ಚರ್ಚೆಗಳ ಆರಂಭ ಆಗಿದೆ, ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ವಿಜಯ್? ರಂಜಿತ್, ಏನು ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆ ಈಗ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಮೊದಲ ಬಾರಿಗೆ ಸಚಿವ ಸತೀಶ್ ಜಾರಕಿಹೊಳಿ 3 ಡಿಸಿಎಂ ಹುದ್ದೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 3 ಡಿಸಿಎಂ ಹುದ್ದೆ ಸಂಬಂಧಪಟ್ಟಂತೆ ಈಗಲಿಂದಲ್ಲ ಮುಂಚಿನ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅದು ಎಲ್ಲೂ ಕೂಡ ಬಹಿರಂಗವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರಲಿಲ್ಲ. 3 ಡಿಸಿಎಂ ಹುದ್ದೆ ಸಂಬಂಧಪಟ್ಟಂತೆ ಕೇವಲ ಅಷ್ಟಕ್ಕೆ ನಿಲ್ತಾ ಇಲ್ಲ, ಇದು ಮುಂದುವರೆದು ಸಚಿವ ಡಿ ಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಡ್ತಾ ಇರುವಂಥದ್ದು.
ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಒಂದು ಕಂಡೀಷನ್, ನನ್ನ ಬಿಟ್ಟು ಯಾರನ್ನೂ ಕೂಡ ಡಿ ಸಿ ಎಂ ಮಾಡಬಾರ್ದು ಅಂತ. ಆ ಕಂಡೀಷನ್, ಆ ಷರತ್ತಿನ ಮೇಲೆನೆ ಕೂಡ ಏನು ಹೈಕಮಾಂಡು ಒಬ್ಬರಿಗೆ ಡಿ ಸಿ ಎಂ ಕೊಟ್ಟಿರುವಂಥದ್ದು. ಆದರೆ ಬೆಳಗಾವಿ ರಾಜಕಾರಣ ಪಕ್ಷದಲ್ಲಿ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ನಡೀತಿರುವಂಥ ಏನೋ ಒಂದು ಒಳ ಜಗಳ ಏನಿದೆ, ಆ ರಾಜಕಾರಣ ಇದೆ, ಅದು ಈಗ ಮತ್ತೊಂದು ಹಂತಕ್ಕೆ ಬಂದಿರುವಂಥದ್ದು. ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು ಮೂವರು ಡಿ ಸಿ ಎಂ ಮಾಡಲೇಬೇಕು. ಅದು ನಾನು ಕೂಡ ನನ್ನ ಬಗ್ಗೆನೂ ಕೂಡ ಸಾಕಷ್ಟು ಬೇಡಿಕೆ ಬರ್ತಾ ಇದೆ, ವೈಯಕ್ತಿಕವಾಗಿ ಇಲ್ಲ ಅಂದ್ರೂ ಕೂಡ ಸಮುದಾಯವರು ಬೇಡಿಕೆ ಬರ್ತಾ ಇದೆ. ಇದು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿರುವಂಥದ್ದು. ಬಹಳ ಪ್ರಮುಖವಾಗಿ ರಂಜಿತ್, ಮೂವರು ಡಿ ಸಿ ಎಂ ಜಾತಿವಾರು ಸಮುದಾಯವಾರು ಮಾಡಿದ್ರೆ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ನೇರವಾಗಿ ಹೇಳುವ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಪ್ರಶ್ನೆ ಇರುವಂಥದ್ದು, ಮೊದಲು ಅದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಯಾಕೆ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂದರೆ, ಅವರು ಬಹಳ ಸಾಕಷ್ಟು ಕೂಡ ಏನು ಪ್ರಾಮುಖ್ಯತೆ ವ್ಯಕ್ತಿ ಆಗಿರುವಂಥದ್ದು ಮತ್ತು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯವರ ಪಕ್ಕ ಬೆಂಬಲಿಗ ಆಗಿರುವಂಥದ್ದು. ಈ ಹಿನ್ನೆಲೆ ಮತ್ತು ಸತೀಶ್ ಜಾರಕಿಹೊಳಿ ಜೊತೆ ಸಾಕಷ್ಟು ಕೂಡ MLAಗಳ ದಂಡಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಏನು ಕಾಂಗ್ರೆಸ್ನಲ್ಲಿ ಒಂದಷ್ಟು ರೀತಿಯ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಈಗ ಹೈಕಮಾಂಡ್ ಅಂದರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ಮೊದಲ ಬಾರಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಈಗ ಹೈಕಮಾಂಡ್ ಏನು ಮಾಡುತ್ತೆ, ಡಿ ಸಿ ಎಂ ಹುದ್ದೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕುತೂಹಲದ ವಿಚಾರ ಆಗಿರುವಂಥದ್ದು. ರಂಜಿತ್, ವಿಜಯ್, ಈಗ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಡಿ ಸಿ ಎಂ ವಿಚಾರ ಈಗ ಪ್ರಸ್ತಾಪ ಆಗಿರೋದು, ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡುವಂಥ ಹೇಳಿಕೆನಾ ಇದು, ಅಥವಾ ಇದು ಗಂಭೀರವಾಗಿ ಪರಿಗಣಿಸುತ್ತಾ ಹೈಕಮಾಂಡ್ ಅದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ? ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ಬೋದು ವಿಜಯ್? ಎಕ್ಸಾಕ್ಟ್ಲಿ ರಂಜಿತ್, ಈ ಹಿಂದೆ ಬೇರೆ ಯಾರು ಸಚಿವರು ಕೊಟ್ಟಿದ್ರೆ ಅದಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಸಚಿವ ರಾಜಣ್ಣ ಹೇಳಿಕೆ ಕೊಟ್ಟಾಗ ಅದು ಸಂಬಂಧಪಟ್ಟಂತ ಅಷ್ಟೊಂದು ಏನು ಮಹತ್ವ ಪಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಬಂಡಾಯದ ಬಾವುಟ ಸಂಬಂಧಪಟ್ಟಂತೆ ಸಾರಿರುವಂಥದ್ದು. ಯಾಕೆಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ಮುಂದಿನ ಒಂದು ವೇಳೆ ಏನಾದರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಮೊದಲ ಹೆಸರು ಬರುವಂಥದ್ದು CM ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಆಗಿರುವಂಥ ವ್ಯಕ್ತಿ. ಅಂದರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಟವಲ್ ಹಾಕಿರುವಂಥದ್ದು. ಇಂತಹ ವ್ಯಕ್ತಿ ಈಗ ಉಪಮುಖ್ಯಮಂತ್ರಿ 3 ಸ್ಥಾನ ಬೇಕು ಅಂತ ಕೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಚೆಕ್ ಮೇಟ್ ಕೊಡ್ತಾ ಇರುವಂಥದ್ದು. ಜೊತೆಗೆ ನನ್ನ ಬಳಿ ಶಾಸಕರಿದ್ದಾರೆ ಅನ್ನುವಂಥದ್ದು ಒಂದು ಸಂದೇಶ ರವಾನೆ ಮಾಡಿರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ಬಳಿ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಇದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಈಗ ಆಂತರಿಕ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪುವಂತ ಸಾಧ್ಯತೆ ಇರುವಂಥದ್ದು. ಮತ್ತೆ ಇದು ಸತೀಶ್ ಜಾರಕಿಹೊಳಿ ಸುಮ್ಮನೆ ಏಕಾಏಕಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಸತೀಶ್ ಜಾರಕಿಹೊಳಿಯನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಒಳ ರಾಜಕಾರಣ ಏನಿದೆ ಅದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ಈಗ ಒಂದು ಹೆಜ್ಜೆ ಸಿಡಿದೆದ್ದಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.